ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಸಂಡೂರು ಪಟ್ಟಣ ತಾಲೂಕು ಪಂಚಾಯಿತಿ ಕೇಂದ್ರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಇದರ ಉದ್ಘಾಟನೆಯನ್ನು ಶಾಸಕಿ ಅನ್ನಪೂರ್ಣ ಇ ತುಕಾರಾಂ ನೆರವೇರಿಸಿ ಮಾತನಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇವರು ಮಹಿಳೆಯರ ಆರ್ಥಿಕ ಸಬಲತೆ ಹಿತದೃಷ್ಟಿಯಿಂದ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆ ಬರುವುದಕ್ಕಿಂತ ಮುಂಚೆ ಮಹಿಳೆಯರು ಕುಟುಂಬದಲ್ಲಿ ದಿನಚರಿ ಹಾಗೂ ದಿನಸಿಗಳನ್ನ ತರಲು ಮನೆಯ ಯಜಮಾನನ್ನ ಕೇಳಬೇಕಿತ್ತು. ಆದರೆ ಈಗ ಗೃಹಲಕ್ಷ್ಮಿ ಹಣವನ್ನ ಬಿಡಿಸಲು ಅವರಿಗೆ ವ್ಯವಹಾರ ಜ್ಞಾನ ದೊರಕುತ್ತದೆ. ಇದರ ಜೊತೆಗೆ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಅರಿವು ಮೂಡುತ್ತದೆ. ಅದೇ ರೀತಿ ಹಣವನ್ನ ಬಿಡಿಸಲು ಬ್ಯಾಂಕಿಗೆ ಹೋಗಲು ಬಸ್ ಚಾರ್ಜ್ ಅನ್ನು ಸಹ ಮನೆಯ ಯಜಮಾನನನ್ನ ಕೇಳಬೇಕಿತ್ತು. ಆದರೆ ನಮ್ಮ ಮುಖ್ಯಮಂತ್ರಿಗಳ ಮುಂದಾಲೋಚನೆಯಿಂದ ಬಸ್ ಚಾರ್ಜ್ ಇಲ್ಲದೆ ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಬಸ್ನಲ್ಲಿ ಪ್ರಯಾಣಿಸಲು ಅನುಕೂಲ ಮಾಡಿಕೊಟ್ರು. ಇದರ ಜೊತೆಗೆ ನಿರ್ಗತಿಕ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯುತ್ ಬಿಲ್ ಪಾವತಿಗಾಗಿ ಗೃಹ ಜ್ಯೋತಿ ಯೋಜನೆಯನ್ನ ತಂದು ಸುಮಾರು 200 ಯೂನಿಟ್ ಬಳಕೆಯವರೆಗೂ ಬೆಳಕನ್ನು ಉಚಿತವಾಗಿ ಪೂರೈಸುತ್ತೇವೆ ಎಂದರು. ಹಾಗೆಯೇ ಜನಸಂಖ್ಯೆ ಪ್ರಮಾಣ ಹೆಚ್ಚುತ್ತಿರುವುದನ್ನು ಮನಗಂಡು ನಿರುದ್ಯೋಗಿ ಯುವಕರಿಗೆ ಅನುಕೂಲವಾಗಲೆಂದು ಯುವ ನಿಧಿ ಯೋಜನೆಯನ್ನು ಸಹ ಅನುಷ್ಠಾನಗೊಳಿಸಿದರು. ಇದರಿಂದ ಹಿಂದಿನ ವರ್ಷದ ಪದವಿಯ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಯುವಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ಅರ್ಹರಿರುತ್ತಾರೆ. ಅದೇ ರೀತಿ ಬಡ ಕುಟುಂಬಗಳ ಊಟಕ್ಕೆ ಅನುಕೂಲವಾಗಲೆಂದು 5 ಕೆಜಿ ಅಕ್ಕಿ ಬದಲು 10 ಕೆಜಿ ಅಕ್ಕಿಯನ್ನು ಹೆಚ್ಚುವರಿ ಮಾಡಿ ಅನ್ನಭಾಗ್ಯದ ಮೂಲಕ ಸಹಕರಿಸಿದೆ ಎಂದರು. ಅದೇ ರೀತಿ ಪಂಚ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಚಿದಾನಂದಪ್ಪ, ತಾಲೂಕು ಅಧ್ಯಕ್ಷ ನೂರುದ್ದೀನ್ ಭಾಷಾ, ವಾಡಾ ಅಧ್ಯಕ್ಷ ಅಕ್ಷಯ್ ಲಾಡ್ ಮತ್ತು ಅಂಗನವಾಡಿ ಸಹಾಯಕ ಕಾರ್ಯಕರ್ತೆ ಯಲ್ಲಮ್ಮ ಇವರು ಸಹ ಪಂಚ ಗ್ಯಾರಂಟಿ ಯೋಜನೆಗಳ ಅನುಕೂಲತೆ ಹಾಗೂ ಇವುಗಳ ಸದ್ಬಳಕೆಯ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಧರ್ ಮೂರ್ತಿ, ಸ್ವಾಗತವನ್ನ ಶರಣಬಸಪ್ಪ ಕರಿಶೆಟ್ಟಿ, ಪ್ರಾರ್ಥನಾ ಗೀತೆಯನ್ನ ಶ್ರೀ ಶೈಲೇಶ್ವರ ಶಾಲಾ ಮಕ್ಕಳು ಹಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್ ಕುಮಾರ್, ಒಒ ಮಡುಗಿನ ಬಸಪ್ಪ, ಬಿಇಒ ಡಾಕ್ಟರ್ ಐಆರ್ ಅಕ್ಕಿ, ಪಂಚ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷೆ ಆಶಾಲತಾ ಸೋಮಪ್ಪ ಮತ್ತು ಸಮಿತಿಯ ಸರ್ವ ಪದಾಧಿಕಾರಿಗಳು, ಕೆಸಿಎಂಸಿ ಉಪಾಧ್ಯಕ್ಷ ತುಮಟಿ ಲಕ್ಷ್ಮಣ್, ಚಿತ್ರಿಕಿ ಸತೀಶ್ ಹಾಗೂ ಎಲ್ಲಾ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು. ನನ್ನ ತಾಲೂಕಿನ ಎಲ್ಲ ಅರ್ಹ ಸಾರ್ವಜನಿಕರಿಗೆ ಸ್ವಾಭಿಮಾನದ ಮತ್ತು ಸ್ವಾವಲಂಬಿ ಜೀವನಕ್ಕಾಗಿ ರೂಪಿಸಲಾದ ಪಂಚ ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳನ್ನು ಎಲ್ಲರಿಗೆ ದೊರಕಿಸಿಕೊಡುತ್ತಾ ಜನರ ಉತ್ತಮ ಗುಣಮಟ್ಟದ ಜೀವನಕ್ಕೆ ಉಳಿತಾಯ ಆಗ್ತಕ್ಕಂಥದ್ದು ನಮ್ಮ ಈ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಅವರು ಮಕ್ಕಳನ್ನ ಕಷ್ಟಪಟ್ಟು ಓದಿಸಿರ್ತಾರೆ, ಆ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ, ಅವರೆಲ್ಲ ಒಂಥರ ಮಕ್ಕಳು ಏನ್ ಮಾಡ್ಬಿಡ್ತಾರೆ, ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಾನು ಇಷ್ಟು ಓದಿದ್ರು ಕೂಡ ಕೆಲಸ ಸಿಗ್ತಾ ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಅಂತ. ಮಕ್ಕಳಿಗೂ ಕೊಡಕ್ಕೆ ಭಯ ಹಿಂಜರಿತೀವಿ, ಅದು 10 ರೂಪಾಯಿ ಮನೆ ಜೀವನಕ್ಕೆ ಬರ್ತದೆ ಅಂತ. ಮುಂಚೆ ಎಲ್ಲ ಏನಾಗಿತ್ತು ಅಂದ್ರೆ ಎಲ್ಲ ಒಂದು 10 ರೂಪಾಯಿಗೂ ಯಾವುದೋ ಸಣ್ಣ ಪುಟ್ಟ ಮನೆ ಜವಾಬ್ದಾರಿಗೂ ನಾವು ಗಂಡ್ಮಕ್ಳನ್ನ ಕೇಳಬೇಕಾಗಿತ್ತು. ಇವಾಗ ಏನಾಗಿದೆ ಅಂದ್ರೆ ನಮಗೆ ಗಂಡ್ಮಕ್ಳು ಬಂದು ಕೇಳ್ತಾ ಇದ್ದಾರೆ, ನಿಮ್ದು ಗೃಹಲಕ್ಷ್ಮಿ ದುಡ್ಡು ಬಿತ್ತ, ಅದಕ್ಕೆ ಸಂಘಕ್ಕೆ ಬರ್ತತೆ, ಅದಕ್ಕೆ ಬರ್ತತೆ, ಇದಕ್ಕೆ ಬರ್ತತೆ ಅಂತ. ಗಂಡ್ಮಕ್ಳು ನಮ್ಮನ್ನು ಕೇಳೋ ಸ್ಥಿತಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಅಂದ್ರೆ ಮಹಿಳೆಯರನ್ನ ಸಬಲೀಕರಣ ಮಾಡಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ರಿಪೋರ್ಟ್ ಹೊಂಬಾಳೆ ತಿಪ್ಪೇಸ್ವಾಮಿ, ಎಂಪವರ್ ನ್ಯೂಸ್, ಸಂಡೂರು.